ಸೋನಿಕ್ ಆಕ್ಟೇವ್ ಕಿಡ್ಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ಕಾರ್ಟೂನ್ಗಳಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ಕಥೆಯ ಹೆಸರು ಸೌಂದರ್ಯದ ಇನ್ನೊಂದು ರೂಪ. ಒಮ್ಮೆ ಕೃಷ್ಣದೇವರಾಯನು ವಿಜಯನಗರವನ್ನು ಸುಂದರವಾಗಿ ಅಲಂಕಾರಗೊಳಿಸಲು ನಿಶ್ಚಯ ಮಾಡಿದನು. ಆದ್ದರಿಂದ ಅವನು ತನ್ನ ಎಲ್ಲಾ ಮಂತ್ರಿಗಳಿಗೆ ಆದೇಶ ಮಾಡಿದನು. ಅತ್ಯುತ್ತಮವಾದ ವಾಸ್ತುಶಿಲ್ಪ, ಕಟ್ಟಡ ಕಟ್ಟುವವನು, ತೋಟಗಾರಿಕೆ ಮಾಡುವವನು ಮುಂತಾದವರನ್ನು ಪ್ರಪಂಚದ ಎಲ್ಲಾ ಕಡೆಯಿಂದ ಕರೆದುಕೊಂಡು ಬನ್ನಿ. ರಾಜನು ಹೇಳಿದನು, ವಿಜಯನಗರವನ್ನು ಸುಂದರವಾಗಿ ಮಾಡಿ ಅದು ಭೂಮಿಯ ಮೇಲಿನ ಸ್ವರ್ಗದಂತೆ ಇರಬೇಕು. ಎಷ್ಟು ಖರ್ಚಾದರೂ ನಾನು ಕೊಡಲು ಸಿದ್ಧನಿದ್ದೇನೆ. ಇದು ರಾಜನ ಆದೇಶವಾಗಿತ್ತು. ಎಲ್ಲಾ ಮಂತ್ರಿಗಳು ಹಲವಾರು ಕಲೆಗಾರರನ್ನು, ಶಿಲ್ಪಿಗಳನ್ನು ಮತ್ತು ಶೃಂಗಾರಕಾರರನ್ನು ಪ್ರಪಂಚದ ಎಲ್ಲಾ ಕಡೆಗಳಿಂದ ಕರೆದುಕೊಂಡು ವಿಜಯನಗರಕ್ಕೆ ಬಂದರು. ಎಲ್ಲಾ ಯೋಜನೆಗಳು ಸಿದ್ಧವಾಗಿತ್ತು. ಯೋಜನೆಯ ಪ್ರಕಾರ ಕಟ್ಟಡಗಳು, ತೋಟಗಳು, ಶಿಲ್ಪಕಲೆಗಳು ಎಲ್ಲವೂ ತಯಾರಾಗುತ್ತಿದ್ದವು. ಆದರೆ ಇವೆಲ್ಲವೂ ಆಗುತ್ತಿರುವಾಗ ತೆನಾಲಿ ರಾಮನು ಶಾಂತವಾಗಿ ಕುಳಿತಿರುತ್ತಾನೆ. ಆ ಸಮಯದಲ್ಲಿ ರಾಜನು ಅವನನ್ನು ಹೀಗೆ ಕೇಳುತ್ತಾನೆ, ನಿನಗೆ ಯಾವ ಅಭಿಪ್ರಾಯವೂ ಇಲ್ಲವಾ? ಈ ಸುಂದರವಾದ ನಗರವನ್ನು ನೋಡಿದ ಮೇಲೆ ನಿನಗೆ ಸಂತೋಷವಾಗಲಿಲ್ಲವಾ? ತೆನಾಲಿ ರಾಮನು ಹೇಳಿದನು, ನೀವು ತುಂಬಾ ಸುಂದರವಾದ ನಗರವನ್ನು ಕಟ್ಟಿದ್ದೀರಿ. ಆದರೆ ಏನೋ ಕೊರತೆ ಇರುವ ಹಾಗೆ ಅನ್ನಿಸುತ್ತಿದೆ. ಇಷ್ಟೆಲ್ಲಾ ಕಷ್ಟಪಟ್ಟು ಇಷ್ಟು ಸುಂದರವಾದ ನಗರವನ್ನು ಕಟ್ಟಿದ ನಂತರವೂ ತೆನಾಲಿ ರಾಮ ಹೇಳುತ್ತಿದ್ದಾನೆ, ಏನೋ ಕೊರತೆಯಿದೆ ಎಂದು. ರಾಜನು ಇದರಿಂದ ಬಹಳವೇ ಬೇಸರಗೊಂಡನು. ಅವನು ಕೋಪದಿಂದ ಹೀಗೆ ಹೇಳಿದನು, ತೆನಾಲಿ ರಾಮ, ಈ ಸುಂದರ ನಗರದಲ್ಲಿ ಏನು ಕೊರತೆ ಇದೆ? ನನಗೆ ತೋರಿಸು. ನಿನಗೆ ತೋರಿಸಲು ಆಗದಿದ್ದರೆ ನಿನಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸುವೆ. ಇದಕ್ಕೆ ತೆನಾಲಿ ರಾಮನು ಹೀಗೆ ಉತ್ತರ ಕೊಟ್ಟನು, ಸರಿ, ನೀವು ಹೇಳಿದ ಹಾಗೆ ಆಗಲಿ. ಇದನ್ನು ಕೇಳಿ ಕೃಷ್ಣದೇವರಾಯನು ಒಂದು ಕೆಲಸವನ್ನು ಮಾಡಲು ನಿಶ್ಚಯಿಸಿದನು. ಅದಕ್ಕೆ ಮುಂಚೆ ತೆನಾಲಿ ರಾಮನು ಕೃಷ್ಣದೇವರಾಯನನ್ನು ಕರೆದುಕೊಂಡು ಪಟ್ಟಣಕ್ಕೆ ಹೋಗಿ ವೀಕ್ಷಣೆ ಮಾಡೋಣ ಎಂದು ಹೇಳಿದನು. ನಂತರ ತೆನಾಲಿ ರಾಮನು ರಾಜನಿಗೆ, ರಾಜ, ನನ್ನೊಂದಿಗೆ ಬನ್ನಿ, ಆಸ್ಥಾನದಿಂದ ಹೊರಗೆ ಹೋಗೋಣ ಎಂದು ಆಸ್ಥಾನದಿಂದ ಹೊರಹೋದರು. ತೆನಾಲಿ ರಾಮನು ರಾಜನನ್ನು ಪ್ರಜೆಗಳ ಮುಂದೆ ಕರೆದುಕೊಂಡು ಹೋಗಿ ಹೀಗೆ ಕೇಳಿದನು, ನಿಮಗೆಲ್ಲ ವಿಜಯನಗರದ ಅಭಿವೃದ್ಧಿಯಾಗಿರುವುದು ಸಂತೋಷವಾಗಿದೆಯಾ? ಪ್ರಜೆಗಳೆಲ್ಲ ಹೀಗೆ ಉತ್ತರಿಸಿದರು, ಹೌದು ಹೌದು, ನಮಗೆಲ್ಲ ಸಂತೋಷವಾಗಿದೆ. ತೆನಾಲಿ ರಾಮನು ಹೀಗೆ ಹೇಳಿದನು, ಇದರಿಂದ ನಿಮ್ಮ ಜೀವನ ಶೈಲಿ ಬದಲಾಗಿದೆಯಾ? ಇದನ್ನು ಕೇಳಿದ ಪ್ರಜೆಗಳೆಲ್ಲರೂ ಮುಖವನ್ನು ಗಂಟಿಕ್ಕಿಕೊಂಡರು. ಅವರೆಲ್ಲರೂ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ರಾಜನು ಅಲ್ಲಿರುವುದರಿಂದ ಪ್ರಜೆಗಳೆಲ್ಲರೂ ಒಂದು ಮಾತನ್ನೂ ಆಡುವುದಿಲ್ಲ. ರಾಜನು ಹೀಗೆ ಹೇಳಿದನು, ಹೆದರಿಕೊಳ್ಳಬೇಡಿ. ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ದಯವಿಟ್ಟು ಹೇಳಿ. ಒಬ್ಬ ಹಠವಾದಿ ಪ್ರಜೆಯು ಎದ್ದು ನಿಂತು ಹೀಗೆ ಹೇಳಿದನು, ನಗರವು ಸುಂದರವಾಗಿರುವುದರಲ್ಲಿ ಏನೂ ಸಂದೇಹವಿಲ್ಲ. ಆದರೆ ಏನೆಲ್ಲ ಖರ್ಚಾಗಿದೆಯೋ ಅದು ನಮ್ಮಿಂದಲೇ ತೆಗೆದುಕೊಂಡಿದ್ದಾರೆ. ರಾಜನು ಹೇಳಿದನು, ಇದು ಹೇಗೆ ಸಾಧ್ಯ? ನಾನು ಎಲ್ಲರಿಗೂ ಖಡಾಖಂಡಿತವಾಗಿ ಹೇಳಿದ್ದೆ, ಏನೇ ಖರ್ಚಾದರೂ ಅದು ರಾಜ್ಯದ ನಿಧಿಯಿಂದ ಹೋಗಬೇಕು ಎಂದು. ತೆನಾಲಿ ರಾಮನು ಹೇಳಿದನು, ನೀವು ಹೇಳಿದ್ದು ನಿಜ. ಆದರೆ ನಿಮಗೆ ಗೊತ್ತಿದೆಯೇ ನಿಮ್ಮ ಮಂತ್ರಿಗಳು ಮಾಡಿದ್ದು? ರಾಜ್ಯದ ನಿಧಿಯ ಖರ್ಚನ್ನು ಕಡಿಮೆಗೊಳಿಸಲು ಮಂತ್ರಿಗಳೆಲ್ಲ ಪ್ರಜೆಗಳ ತೆರಿಗೆಯನ್ನು ಹೆಚ್ಚಿಸಿದರು ಮತ್ತು ಸುಂದರವಾದ ನಗರವು ಆ ಹೆಚ್ಚಿಸಿದ ಕರದ ಹಣದಿಂದಲೇ ಆಗಿದ್ದು. ಇದರ ಅರ್ಥ ನೀವು ಸ್ವರ್ಗವನ್ನು ಭೂಮಿಯನ್ನಾಗಿ ಮಾಡಲು ಸಾಮಾನ್ಯ ಪ್ರಜೆಗಳಿಂದ ಹಣ ತೆಗೆದುಕೊಂಡಂತೆ ಆಯಿತು. ರಾಜನು ಇದನ್ನೆಲ್ಲ ಕೇಳಿ ಕೋಪಗೊಂಡನು. ತಕ್ಷಣ ತನ್ನ ಮಂತ್ರಿಗಳನ್ನೆಲ್ಲ ಕರೆದು ಹೀಗೆ ಹೇಳಿದನು, ನೀವೆಲ್ಲರೂ ಯಾರ ಅನುಮತಿಯನ್ನು ಪಡೆದು ಸಾಮಾನ್ಯ ಪ್ರಜೆಗಳಿಂದ ತೆರಿಗೆಯನ್ನು ಪಡೆದುಕೊಂಡಿರಿ? ನಮ್ಮ ರಾಜ್ಯದಲ್ಲಿ ಏನಾದರೂ ಜನರಿಂದ ತೆರಿಗೆ ತೆಗೆದುಕೊಳ್ಳುವಷ್ಟು ಕೊರತೆ ಉಂಟಾಗಿದೆಯಾ? ಈ ಸುಂದರ ನಗರವನ್ನು ನಿರ್ಮಾಣ ಮಾಡಲು ನಾನು ಯಾರಿಗೂ ಈ ಆದೇಶವನ್ನು ಮಾಡಿರಲಿಲ್ಲ. ಪ್ರಜೆಗಳಿಂದ ತೆರಿಗೆ ತೆಗೆದುಕೊಳ್ಳಲು
ನನಗೆ ನಿಮ್ಮ ಈ ಸ್ವಭಾವದಿಂದ ಸ್ವಲ್ಪವೂ ಸಂತೋಷವಾಗಿಲ್ಲ. ನೀವೆಲ್ಲರೂ ಪ್ರಜೆಗಳಿಂದ ತೆಗೆದುಕೊಂಡ ಹಣವನ್ನು ಈಗಲೇ ಹಿಂದಿರುಗಿಸಿ. ಪ್ರಜೆಗಳು ಸಂತೋಷದಿಂದ ಇಲ್ಲದಿದ್ದರೆ ಇಷ್ಟು ಸುಂದರವಾದ ನಗರವನ್ನು ಮಾಡಿ ಏನು ಪ್ರಯೋಜನ? ಈ ಆದೇಶಗಳನ್ನು ಈ ಕೂಡಲೇ ಅನುಸರಿಸಬೇಕು. ಎಲ್ಲ ಮಂತ್ರಿಗಳು ತಲೆ ತಗ್ಗಿಸಿ ನಿಂತರು ಮತ್ತು ಮಾರನೆಯ ದಿನ ರಾಜನ ಆದೇಶವನ್ನು ಪಾಲಿಸಿದರು. ಇದರಿಂದ ಪ್ರಜೆಗಳು ತಮ್ಮ ಹಣವನ್ನು ಮರಳಿ ಪಡೆದರು ಮತ್ತು ಸುಂದರವಾದ ನಗರವನ್ನು ನಿರ್ಮಿಸಿದರು ಮತ್ತು ಎಲ್ಲಾ ಪ್ರಜೆಗಳು ಸಂತೋಷದಿಂದ ಇದ್ದರು. ಮತ್ತು ಇದಕ್ಕೆಲ್ಲ ತೆನಾಲಿರಾಮನ ಬುದ್ಧಿವಂತಿಕೆಯೇ ಕಾರಣವಾಯಿತು.